ಮೊಗವೀರ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ನಾಡೋಜ ಜಿ. ಶಂಕರ್ ಅವರ, ಬೆಂಗಳೂರು ಮೊಗವೀರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆ. ಗುಡ್ಕರ್ ಅವರ, ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಯಶ್ಪಾಲ್ ಸುವರ್ಣ ಅವರ, ಕಾಂಗ್ರೆಸ್ ಮುಖಂಡರಾದಂಥ ಉದ್ಯಮಿಯೂ ಆದಂಥ ಪ್ರಸಾದ್ ರಾಜ್ ಕಾಂಚನ್ ಅವರ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಯ ಸಿ. ಕೋಟ್ಯಾನ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಬೆಂಗಳೂರು ಮೊಗವೀರರ ಸಂಘದವರು ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನ ಮಾಡಿದ್ದಾರೆ. ಮತ್ತು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನನಗೆ ತಿಳಿಸಿದ್ದಾರೆ. ಹಾಗಾಗಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಎರಡು 2015ರಲ್ಲಿ ನಾನು ಮೊಗವೀರ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೆ. ಅವತ್ತು ಜಿ. ಶಂಕರ್ ಅವರೇ ನನಗೆ ಆಹ್ವಾನ ಮಾಡಿದರು, ಇವತ್ತು ಆಹ್ವಾನ ಮಾಡಿದರು. ಅವತ್ತು 2015ರಲ್ಲೂ ಮುಖ್ಯಮಂತ್ರಿ ಆಗಿದ್ದೆ. ಈ ಸಮಾವೇಶ ಮೊಗವೀರರು ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದಂಥ ಒಂದು ಜನಾಂಗ. ಅವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಾಂಗ. ಆದರೂ ಕೂಡ ಸ್ವಾಭಿಮಾನದಿಂದ ಜೀವನ ಮಾಡತಕ್ಕಂಥ ಜನಾಂಗ. ಅವರ ಧಾರಾಳತನ ಇದೆಯಲ್ಲ, ಆ ಧಾರಾಳತನವನ್ನು ಹೊಂದಿರತಕ್ಕಂಥ ಜನಾಂಗ. ಅನೇಕ ಜನರು ಈ ಸಮಾಜದಲ್ಲಿ ಹಿಂದುಳಿದವರಿದ್ದಾರೆ. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರು ಯಾವ್ಯಾವ ಕಸುಬು ಮಾಡ್ತಾ ಇದ್ರು
ಆ ಕಸುಬುಗಳ ಆಧಾರದ ಮೇಲೆ ಬಹುತೇಕವಾಗಿ ಜಾತಿಯನ್ನು ಮಾಡಿದ್ರು. ಈ ಜಾತಿ ವರ್ಣ ನಾಲ್ಕು ವರ್ಣಗಳನ್ನಾಗಿ ಮಾಡೋರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತೇಳಿ ನಾಲ್ಕು ವರ್ಣಗಳನ್ನಾಗಿ ಮಾಡೋದು. ವರ್ಣ ವ್ಯವಸ್ಥೆ ಅಂತ ಕರಿತೀವಿ. ಮೊದಲು ವರ್ಗ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಇವರು ಮೂರು ವರ್ಗದ ಜನರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತಂದ್ರೆ ವರ್ಣ ವ್ಯವಸ್ಥೆಯ ಕಾರಣದಿಂದ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ವರ್ಣ ವ್ಯವಸ್ಥೆಯಲ್ಲಿ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ದೇಶ ಸ್ವಾತಂತ್ರ್ಯವಾಗಿ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ವರ್ಣ ವ್ಯವಸ್ಥೆ ಇತ್ತು. ಆ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಜನಾಂಗದವರಿಗೆ ಓದ್ತಕ್ಕಂಥ ಅವಕಾಶ ಇರಲಿಲ್ಲ. ಅಂದರೆ ಶೂದ್ರರೇ ಬಹುತೇಕವಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಶೂದ್ರರು. ಈ ಶೂದ್ರರು ಎಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಹಾಗೆಯೇ ಮಹಿಳೆಯರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇವತ್ತು ಲಿಂಗ ತಾರತಮ್ಯ ಆಗಬೇಕಾದ್ರೂ ಇದೇ ಕಾರಣ. ನಾವು ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆ ಆದಮೇಲೆ ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ಮೊದಲು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ. ಮೊಗವೀರರು ಅವ್ರ ವೃತ್ತಿಯ ಕಾರಣದಿಂದ ಬಹಳಷ್ಟು ಜನ ಇವತ್ತು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು, ವಿದ್ಯೆಯಿಂದ ವಂಚಿತರಾಗಿರ್ತಕ್ಕಂಥ ಜನರನ್ನ ಕಾಣಲಿಕ್ಕೆ ಸಾಧ್ಯ. ಎಲ್ಲರೂ ವಿದ್ಯಾವಂತರಾಗಬೇಕು. ಸಮಾಜದಲ್ಲಿ ನಮ್ಮ ಸಂವಿಧಾನ ಎಲ್ರಿಗೂ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಎಲ್ರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ. ಶಿಕ್ಷಣ ಮೂಲಭೂತವಾದಂಥ ಹಕ್ಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ಅದೇ ಅವರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇದೆ, ಸಿಕ್ತು, ಅವರೆಲ್ಲರೂ ಮುಂದಕ್ಕೆ ಬಂದರು. ಯಾರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಸಿಕ್ಕಲಿಲ್ಲ ಅವರೆಲ್ಲರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಬೀಳಲಿಕ್ಕೆ ಕಾರಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಸಂವಿಧಾನ ಬಂದ ಮೇಲೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲರಿಗೂ ವೋಟ್ ಮಾಡ್ತಕ್ಕಂಥ ಹಕ್ಕು ಬಂದಿದೆ. ಪ್ರತಿಯೊಬ್ಬರ ವೋಟ್ಗೆ ಒಂದೇ ಬೆಲೆ, ಒಂದೇ ಮೌಲ್ಯ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಒಂದು ಮೌಲ್ಯ, ಒಂದು ಓಟು ಅಂದ್ರೆ ಎಲ್ಲರ ಓಟು ಒಂದೇ ಮೌಲ್ಯ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, 4ನೇ
ದರ್ಜೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಬೇರೆ ಯಾವುದೇ ತಳ ಸಮುದಾಯಕ್ಕೆ ಸೇರಿದಂಥವ್ರು ಇರ್ಬೋದು, ಅಥವಾ 4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು. ಅವರೆಲ್ಲರಿಗೂ ಒಂದೇ. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಥರದ ವ್ಯವಸ್ಥೆ ಇಲ್ಲ. ಆರ್ಥಿಕವಾಗಿ ಒಂದೇ ಮೌಲ್ಯ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲ. ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಅಂತಕ್ಕಂಥದ್ದು ಇಲ್ಲ. ಅದರಿಂದ ನಮ್ಮ ಸಮಾಜದಲ್ಲಿ ಯಾರಿಗೆ ಅವಕಾಶ ಸಿಗ್ತೋ ಮುಂದಕ್ಕೆ ಹೋದ್ರು, ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶನೇ ಸಿಗಲಿಲ್ಲ ಅವರಿಗೆ ಅವರ ಕಷ್ಟಗಳನ್ನು ನೆರವೇರಿಟ್ಟು ಬದುಕತಕ್ಕಂಥ ಕೆಲಸ. ಅದಕ್ಕೆ ಬಸವಣ್ಣ ಏನು ಹೇಳ್ತಾರೆ, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಅಂದ್ರೆ ಎಲ್ಲರೂ ಕಾಯಕ ಮಾಡಬೇಕು. ಅವರು ಬಸವಣ್ಣ 2 ವಿಚಾರಗಳಿಂದ ಸಮಾಜಕ್ಕೆ ಏನಪ್ಪ ಅಂತಂದ್ರೆ, ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಅಂತಂದ್ರೆ ಕೆಲಸ ಮಾಡಬೇಕು. ನೀವೆಲ್ಲ ಮೀನು ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಜನ ಏನೂ ಮಾಡಬೇಕು, ಇನ್ನೊಬ್ಬರ ಶ್ರಮದಿಂದ ಸಂಪಾದನೆ ಆಸ್ತಿಯನ್ನು ಅನುಭವಿಸ್ತಿರ್ತಾರೆ. ನೀವು ಆಸ್ತಿ ಸಂಪಾದನೆ ಮಾಡಬೇಕು, ಆಸ್ತಿಯನ್ನು ಅನುಭವಿಸೋದು ಬೇರೆ. ನಮ್ಮ ವರ್ಣ ವ್ಯವಸ್ಥೆಯಲ್ಲೇ ಹಂಗೆ ಇರೋದು. ಮೇಲ್ಜಾತಿಯವರಿಗೋಸ್ಕರ ಶೂದ್ರರು ಕೂಡ ಶ್ರಮ ಬರಬೇಕು, ಆಸ್ತಿ ಸಂಪಾದನೆ ಮಾಡಬೇಕು. ಅವರು ಅನುಭವಿಸಲಿಲ್ಲ ಆಸ್ತಿಯನ್ನು, ಬೇರೆಯವರದವರು ಅನುಭವಿಸಬೇಕು. ಈ ವ್ಯವಸ್ಥೆ ಇತ್ತು. ಇದನ್ನು ಬದಲಾವಣೆ ಮಾಡಬೇಕಂತಂದ್ರೆ ಸ್ವಾತಂತ್ರ್ಯದ ಮೇಲೆ ಸಂವಿಧಾನ ಬಂದು ಎಲ್ಲರಿಗೂ ಸಮಾನ ಅವಕಾಶಗಳನ್ನು, ಸಮಾನ ಹಕ್ಕುಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಸಂವಿಧಾನ ಒಂದು ವೇಳೆ ಬದಲೇ ಇದ್ರೆ ನಾವ್ಯಾರು ಕೂಡ ಸಮಾನ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮಗೆ. ಅದರಿಂದ ನಾನು ನಿಮಗೆ ಒತ್ತಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡದೇ ಇರಬೇಡಿ. ವಿದ್ಯಾವಂತರನ್ನಾಗಿ ಮಾಡಲೇಬೇಕು. ಇಲ್ಲೇ ಹೋದ್ರೆ ಈ ಗುಲಾಮಗಿರಿ ವ್ಯವಸ್ಥೆ ಇದೆಯಲ್ಲ, ಇದು ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ವಿದ್ಯಾವಂತರಾದರೆ ಸ್ವಾಭಿಮಾನ ಪಡೆಯಲಿಕ್ಕೆ ಸಾಧ್ಯ, ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯ. ಇನ್ನೊಬ್ಬರ ಮೇಲೆ ಅವಲಂಬನೆಯಾಗತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಯುವಕರಲ್ಲಿ ಮನವಿ ಮಾಡ್ತೇನೆ, ನೀವು ಯಾವ ಕಾರಣಕ್ಕೂ ಕೂಡ ವಿದ್ಯೆಯಲ್ಲಿ ಇರಬಾರದು. ಅವಕಾಶಗಳನ್ನು ಉಪಯೋಗಿಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನ ಇಂಥ ಸಂಘಟನೆ ಮಾಡುವಾಗ ಇವಾಗ ಚರ್ಚೆ ಆಗಬೇಕು. ಯಾಕೆ ನಾವೆಲ್ಲ ಇಲ್ಲಿ ನೋಡಿದ್ದೀವಿ, ವೈದ್ಯರು ಏನಪ್ಪ ಆಗಲ್ಲ ನೆರವೇರಿಲ್ಲ. ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗಬಾರ್ದ? ನಿಮ್ಮ ಮಕ್ಕಳು ಇಂಡಸ್ಟ್ರಿ ಟೀಚರ್ಗಳಾಗಬಾರ್ದ? ನಿಮ್ಮ ಮಕ್ಕಳುಗಳು ವಿಜ್ಞಾನಿಗಳಾಗಬಾರ್ದ? ನಿಮ್ಮ ಮಕ್ಕಳು ಇಂಜಿನಿಯರ್ಗಳಾಗಬಾರ್ದ? ನೀವು ಯಾಕೆ ಬುದ್ಧಿಯಲ್ಲ ಇಂಜಿನಿಯರ್ಗಳಾದರೂ ಡಾಕ್ಟರ್ಗಳಾದರೂ ಅಥವಾ ನಾವೆಲ್ಲರೂ ಕೂಡ ಅನರ್ಹರು ಅಂತಕ್ಕಂಥದ್ದು ಇಲ್ಲ. ಯಾರು ಅನರ್ಹರಲ್ಲ, ಯಾರು ಬಯರಲ್ಲ. ಅವಕಾಶ ಸಿಕ್ಕಿಲ್ಲ ನಮಗೆ. ಈಗ ಅಂಬೇಡ್ಕರ್ ಅವರಿಗೆ ಅವಕಾಶ ಸಿಕ್ಕಿದ್ರಿಂದ ಅವರು ಮುಂದೆ ಬರಲಿಕ್ಕೆ ಸಾಧ್ಯ, ಅವರು ಓದುವುದರಿಂದ ಮೇಧಾವಿ ಆಗಲಿಕ್ಕೆ ಸಾಧ್ಯ. ಅವರು ಈ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನೀವು ತಿಳ್ಕೋಬೇಕು.
ವ್ಯಾಸ ಯಾವ್ಯಾವ ವ್ಯಾಸ ಧೈರ್ಯವಾಗಿ ಹೇಳಿ ನಮ್ಮವರು ಅಂತ. ವ್ಯಾಸ ಹೆಸರವರು. ಈಗ ನಿಮ್ಮಲ್ಲಿ ಅನೇಕ ವರ್ಗಗಳಿದ್ದಾವೆ, ಉಪಜಾತಿಗಳಿದ್ದಾವೆ. ಮೊಗವೀರ ಅಂತ ಇದೆ, ಮೀನುಗಾರರು ಅಂತ ಇದೆ, ಕರಾವಳಿ ಮೀನುಗಾರರು ಅಂತ ಇದೆ, ಒಳನಾಡು ಮೀನುಗಾರರು ಅಂತ ಇದೆ, ಆಮೇಲೆ ಗಂಗಾ ಮತಸ್ಥರು ಅಂತ ಇದೆ, ಪೊಲೀಸ್ ಸಮಾಜ ಅಂತ ಇದೆ. ಇವೆಲ್ಲ ಅನೇಕ ಇವೆಲ್ಲ ಇದ್ದಾವೆ. ಈಗ ನೀವೆಲ್ಲ ಯಾವ ಕ್ಯಾಟಗರಿ ಬರ್ತೀರಿ? ಕ್ಯಾಟಗರಿ 1. ನಾನು ಸುವರ್ಣ ಕೇಳಿಸ್ಕೊಳ್ತಾ ಇದೆಯಾ? ನಾನು 98ರಲ್ಲೇ ನಿಮ್ಮೆಲ್ಲ ಮಗುವಿನೂ ಸೇರಿಸಿ ಇವನ್ನೆಲ್ಲ ಸೆಕ್ರೆಟರಿಯಲ್ಲಿ ಸೇರಿಸಬೇಕು ಅಂತ ನೀವು ಕಾರ್ಯ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗಿರುವಾಗ, ಪಟೇಲ್ರು ಮುಖ್ಯಮಂತ್ರಿ ಆಗಿರುವಾಗ, ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ, ಆಮೇಲೆ ಮತ್ತೆ ನಾನು ಮುಖ್ಯಮಂತ್ರಿ ಆಗಿರುವಾಗ, ಈಗ ಕೇಂದ್ರ ಸರ್ಕಾರದಿಂದ ವಾಪಸ್ ಇವನ್ನ ಸೆಕ್ರೆಟರಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವರು ಕೇಂದ್ರ ಸರ್ಕಾರ ನಾನು ಈ ಕೋಲಿ ಸಮಾಜನ ಶೆಡ್ಯೂಲ್ ಟ್ರೈಬ್ ಸೇರಿಸಿ ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತೇಳಿ ಶಿಫಾರಸು ಮಾಡಿ, ಅದಕ್ಕೆ ಕುಲಶಾಸನ ಕೂಡ ಮಾಡ್ತಿದ್ದೀನಿ. ಕುಲಶಾಸನ ಒಳ್ಳೆಯ ಕುಲಶಾಸನ ಮಾಡಿಸಿದ್ದೀನಿ. ನಿಮಗೆ ಕೋಲಿ ಸಮಾಜದವರಿಗೆ, ಮಗುವಿನರಿಗೆ ಕುಲಶಾಸನ ಮಾಡಿಸಿದ್ದೀನಿ. ಜೊತೆಗೆ ಬೀದರ್, ಗುಲ್ಬರ್ಗ ಮತ್ತೆ ಯಾದಗಿರಿ ಆ ಭಾಗದಲ್ಲಿರ್ತಕ್ಕಂಥ ಕುರುಬರಿಗೆ ಅವರು ಕೂಡ ಎಷ್ಟು ಸೇರಿಸಬೇಕು ಅಂತ ಮಾಡಿದ್ದೀವಿ. ಯಾವುದು ಕೂಡ ಕೇಂದ್ರ ಸರ್ಕಾರ ಗೊತ್ತಿಲ್ಲ. ನೀವು ಕ್ಯಾಟಗರಿ 1 ಇರಿ ಅಂತ ಹೇಳಿದ್ದಾರೆ. ನೀವು ಅದನ್ನೆಲ್ಲ ಒತ್ತಾಯ ಮಾಡಲ್ಲ. ನಿಮಗೆ ಗೊತ್ತೇ ಇಲ್ಲ ಎಲ್ಲಿ ಮಾಡಿದ್ದೀರಿ, ಯಾರು ಮಾಡಿದ್ದೀರಿ, ಎಲ್ರಿ ಮಾಡಿದ್ದೀರಿ. ಈ ಸೆಕ್ರೆಟರಿ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ನಿಮಗೆ ನ್ಯಾಯವಾದ ಸಾಮಾನ್ಯರಿಗೆ ಸಿಕ್ಕಿರ್ತಕ್ಕಂಥ ಹಕ್ಕನ್ನು ಪಡ್ಕೊಳ್ಳಲಿಕ್ಕೆ ಒತ್ತಾಯ ಇಂಥ ಸಂಘಟನೆ ಮಾಡೋದಕ್ಕೆ ಇವೆಲ್ಲ ಚರ್ಚೆ ಮಾಡಕ್ಕಲ್ವಾ? ಒಂದು ರೆಸಲ್ಯೂಷನ್ ಮಾಡಿದ್ದೀರಾ? ಈ ಸಮಾವೇಶದಲ್ಲಿ ರೆಸಲ್ಯೂಷನ್ ಮಾಡಬೇಕು, ಕಳಿಸಿಕೊಡಬೇಕು ರಾಜ್ಯ ಸರ್ಕಾರಕ್ಕೆ. ನಾನು ಮತ್ತೆ ಕಳಿಸಿರ್ತೀನಿ ಸೆಕ್ರೆಟರಿ ಮಾಡಿ ಅಂತ. ನಾನು 94 99ವರೆಗೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಮುಖ್ಯಮಂತ್ರಿ ಆಗಿದ್ರು, ಹಣಕಾಸಿನ ಮಂತ್ರಿ ಆಗಿದ್ದೆ. ಜಯಪ್ರಕಾಶ್ ಹೆಗ್ಡೆ ನೀವುಗಾರರು ಮಂತ್ರಿ ಆಗಿದ್ರು. ಆಗ 35 ಪೈಸೆ ಸಬ್ಸಿಡಿ ಇತ್ತಲ್ಲ, ತೆರಿಗೆ ಕರ್ನಾಟಕದಲ್ಲಿ ಯಾರನ್ನ ಎಲ್ಲ ಹೆಣ್ಮಕ್ಳು ಈಗ ಬೆಂಗಳೂರವರು ಬಹಳ ಜನ ಬೆಂಗಳೂರು ಬಂದು ಸೇರ್ಕೊಂಡಿದ್ದೀರಿ. ಅಲ್ಲಿ ಇರ್ತಕ್ಕಂಥವ್ರು ನೀರು ಸೋರ್ತಕ್ಕಂಥ ಇದ್ರ ಮೇಲೆ ಬುಟ್ಟಿ ಮೇಲೆ ಹೊತ್ಕೊಂಡು ಹೋಗ್ತಿದ್ರು ನೀರು ತಗೊಂಡು. ಅದನ್ನ ಪುಸ್ತಕ ಯಾರು ಸಬ್ಸಿಡಿ ಸಿಮೆಂಟ್ಗೆ ಸಬ್ಸಿಡಿ ಕೊಟ್ಟವ್ರು ಯಾರು? ಸಾಲ ಮನ್ನಾ ಮಾಡೋರು ಯಾರು?
ಜ್ಞಾನೇಶ್ವರ್ ಏನು ಮಾಡಿಲ್ಲ. ನೋಡಪ್ಪ, ನೀವು ಎಲ್ಲರೂ ಕೂಡ ಇತರ ಸಂಘಟನೆ ಆಗ್ತಾ ಇದ್ದೀರಲ್ಲ, ಈ ಸಂಘಟನೆ ಮಾಡಬೇಕಾಗಿದ್ದ ಸಂಘಟನೆ ಸಮಾವೇಶದಲ್ಲಿ ಸೇರಿದಾಗ ನಿಮ್ಮ ಸಮಸ್ಯೆಗಳೇನು ಅಂತ ಚರ್ಚೆ ಮಾಡೋಣ. ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಮುಂದೆ ಕೇಂದ್ರ ಸರ್ಕಾರ ಮುಂದೆ ಇರತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒತ್ತಡ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಒತ್ತಡ ಮಾಡಿದ್ರೆ ಯಾರು ನಿಮ್ಮನ್ನು ಕೇಳಲ್ಲ. ಗೊತ್ತಾಯ್ತಾ? ನಿಮ್ಮ ಮನೆಗೆ ಬಂದು ಮಾಡ್ಕೊಡಿ ಅಂತಂದ್ರೆ ಮಾಡ್ಕೊಡಕ್ಕಾಗಲ್ಲ. ನಾನು ಒಂದ್ಸಾರಿ ಜಯಪ್ರಕಾಶ್ ಹೆಗಡೆ ಇರುವಾಗ ನನಗೆ ಒಂದು ಚಿನ್ನದ ಕಡಗ ಕಡಗ ಹಾಕೋದು, ಕಡಗ ಚಿನ್ನದ ಹಾಕಿದ್ರು. ಯಾರು ಹಾಕಿದ್ರು ಗೊತ್ತಾ? ಮಗುವೀರರ ಉಡುಪಿನಲ್ಲಿ. ಅಲ್ಲಿ ಇತರೆ ಒಂದು ಸಮಾವೇಶ, ಮಗುವೀರ ಸಮಾವೇಶ. ಆ ಸಮಾವೇಶದಲ್ಲಿ ಅದರಿಂದ ಅದು ಹಾಕ್ಬೇಕು ಅಂತ ಅಲ್ಲ, ನಿಮ್ಮ ದೊಡ್ಡಸ್ತಿಗೆ ನಿಮ್ ದೊಡ್ಡತನ. ಆದರೆ ನಾವೆಲ್ಲರೂ ಕೂಡ ನಮ್ಮ ವೃತ್ತಿ ಇದೆಯಲ್ಲ, ಆ ವೃತ್ತಿ ಉಳಿಸಿಕೊಳ್ಳಬೇಕಾಗತ್ತೆ. ಮತ್ತೆ ಆ ವೃತ್ತಿನಲ್ಲೇ ಇರಬೇಕು ಅಂತ ಏನಿಲ್ಲ. ಎಲ್ಲರಿಗೂ ಏನು ಬೇಕಾದ್ರೂ ಆಗಲಿಕ್ಕೆ ಅವಕಾಶ ಇದೆ. ಈಗ ನಿಮ್ಮ ಸುವರ್ಣ MLA ಆಗಿರ್ತಾರೆ, ಉಡುಪಿ MLA, ನೀವು ನಾಳೆ ಚೀಫ್ ಮಿನಿಸ್ಟರ್ ಆಗ್ಬೋದು. ಹಿಂಗಲ್ಲ, ನಿಮ್ಮ ಜನಾಂಗಗಳು ಏನ್ ಬೇಕಾದ್ರೂ ಅಲ್ವಾ? ಅದರಿಂದ ಈ ಸಮಾಜದಲ್ಲಿ ನಾವು ಇದ್ದೇವೆ, ನಾವು ಗೀರಿಗಾಗಿ ಮಾಡಕ್ಕೆ ಸಿಗಲು ಅಂತ ಅರ್ಥವಾಗಬಹುದು. ನಾವು ಈ ಸಮಾಜದಲ್ಲಿರ್ತಕ್ಕಂಥ ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ, ಪ್ರೊಫೆಸರ್ಗಳಾಗಲಿಕ್ಕೆ, ಸೈಂಟಿಸ್ಟ್ಗಳಾಗಲಿಕ್ಕೆ, ಇಂಡಸ್ಟ್ರಿಯಲಿಸ್ಟ್ಗಳಾಗಲಿಕ್ಕೆ, ಕಂಟ್ರಾಕ್ಟರ್ಗಳಾಗಲಿಕ್ಕೆ ಅರ್ಹತೆ ಇದೆ ಅಂತಕ್ಕಂಥ ಸ್ವಾಭಿಮಾನ ಇರ್ತಿರ್ತೇವ. ಅದಕ್ಕೆ ನಾವು ಸರಿ ಉತ್ಪಾದಕ ನಾಲ್ಕು ನಾನು ಮುಖ್ಯಮಂತ್ರಿ ಆಗಿದ್ದೆ 2013 ಆಗ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡು 5 kg ಅಕ್ಕಿಯನ್ನು ಪುಕ್ಕಟ್ಟಿಯಾಗಿ ಕೊಡ್ತಕ್ಕಂಥ ಕೆಲಸ ಕಾರ್ಯಕ್ರಮ. ಅವ್ರು ಕೇಳಿದ್ರು, ಸಿದ್ದರಾಮಯ್ಯವರೇ, ನೀವು ಪುಕ್ಕಟ್ಟಿಯಾಗಿ 5 kg ಅಕ್ಕಿ ಬಡವರು ಕೊಟ್ಟು ನಮ್ಮನ್ನೆಲ್ಲ ಬಡವರನ್ನೆಲ್ಲ ಸೋಮಾರಿಯಾಗಿ ಮಾಡ್ಬಿಟ್ಟಿದ್ದೀರಿ ನೀವು ಅಂತ ಹೇಳಿದ್ರು. ನಾನು ಹೇಳಿದ್ರೆ, ಉತ್ಪಾದಕವಾಗಿ ಮಾಡಿದ್ದೇ ಇದೆ ಗೊತ್ತಿಲ್ಲ ನನಗೆ. ನಿಮ್ಮಂತೆಯವರೆಲ್ಲ ಸೂತ್ರರು ಕೆಲಸ ಮಾಡೋದ್ರಲ್ಲಿ ನೀವು ಅದನ್ನು ಅನುಭವಿಸಿಕೊಂಡು ಬೆಳೆದಿರ್ತಕ್ಕಂಥದ್ದು, ನೀವೆಲ್ಲ ಆರಾಮಾಗಿರ್ತಕ್ಕಂಥದ್ದು. ನೀವು ಒಂದಷ್ಟು ದಿನ ಕೆಲಸ ಮಾಡಿ, ಅವ್ರು ಯಾರ್ಯಾರು ಕೆಲಸ ಮಾಡ್ತಿದ್ರು ಅವ್ರಿಗೆಲ್ಲ ಯಾರ್ಯಾರು 5 kg ಅಕ್ಕಿ ಕೊಟ್ಟಿದ್ದೀವಿ ಅವರೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಕಾಯಕ ಎಲ್ಲರೂ ಮಾಡಬೇಕು. ಬರೀ ಮೀನುಗಾರಿಕೆ ಕೆಲಸ ಮಾಡೋದಲ್ಲ, ಕುರಿಕಾಯಿ ಬರೀ ಕುರಿಕಾಯಿ ಅಲ್ಲ, ಎಲ್ಲರೂ ಮಾಡಿ, ಎಲ್ಲರೂ ಕುರಿಕಾಯಿ, ಎಲ್ಲ ಮೀನಿದ್ದೀವಿ. ನೀವು ಮೀನುಗಳಾಗಿ ನೀವು
ಡಾಕ್ಟರ್ಗಳಾಗಿ, ನೀವು ಸೈಂಟಿಸ್ಟ್ಗಳಾಗಿ ಯಾಕೆ ಆಗಬಾರ್ದು? ಇದು ಸಮಾಜದಲ್ಲಿ ಅದಕ್ಕೆ ಕಾಯಕ ಬಸವಣ್ಣವರು ಕಾಯಕ ಎಲ್ಲರೂ ಮಾಡಬೇಕು, ಕೆಲವರು ಮಾಡೋದಲ್ಲ. ಆಮೇಲೆ ಉಪಾಧ್ಯಾಯರನ್ನು ಎಲ್ಲರೂ ಒಚ್ಚಿಸಬೇಕು ಅಂತ ಹೇಳಿದ್ರು. ಅದನ್ನೇ ಕಾಯಕ ಮತ್ತು ದಾಸೋಹ, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಅದರ ಅರ್ಥ ಉಪಾಧ್ಯಾಯರು ಯಾರು ಉಪಾಧ್ಯಾಯ ಮಾಡಿ ಬಂದಿದ್ದನ್ನ ಎಲ್ಲರೂ ಹಚ್ಚಿರಬೇಕು. ಇದನ್ನ ಬಸವಣ್ಣವರು ಬಹಳ ವರ್ಷಗಳಿಂದ 850 ವರ್ಷಗಳ ಹಿಂದೆ ಹೇಳೋದು. ಆಗಲೇ ಪ್ರಜಾಪ್ರಭುತ್ವವಾಗಿ ಅನುಭವ ಪಟ್ಟು ಮಾಡಿದ್ರು. ಅನುಭವ ಪಟ್ಟದಲ್ಲಿ ಎಲ್ಲ ಜಾತಿಗಳು, ಎಲ್ಲ ಧರ್ಮದವರು ಎಲ್ಲರೂ ಸೇರ್ತಿದ್ರು, ಮಹಿಳೆಯರು ಸೇರ್ತಿದ್ರು, ಎಲ್ಲರೂ ಸಮಾನ ಅವಕಾಶಗಳನ್ನು. ಇವತ್ತಿನ ಅಸೆಂಬ್ಲಿ ಇದೆಯಲ್ಲ, ಪಾರ್ಲಿಮೆಂಟ್ ಇದೆಯಲ್ಲ, ಅವತ್ತೇ ಅನುಭವ ಪಡುವ ಇವತ್ತಿನ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಚರ್ಚೆ ಆಯಿತು. ಯಾಕೆ ನಾವೆಲ್ಲ ಈ ತಾರತಮ್ಯ ಯಾಕೆ ಸಮಾಜದಲ್ಲಿದೆ, ಯಾಕೆ ನಾವೆಲ್ಲ ವಂಚಿತರಾದವು, ವರ್ಣ ವ್ಯವಸ್ಥೆಯನ್ನು ತಂದವರು ಯಾರು, ಪಟ್ಟಭದ್ರನವರು ಮತ್ತು ಸ್ವಾರ್ಥಿಗಳು ಅವರ ಅನುಕೂಲಕ್ಕೋಸ್ಕರ ಈ ವರ್ಣ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇದನ್ನ ನೀವು ಬಹಳ ಎಚ್ಚರ ವಹಿಸಿದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಇಂಥ ಸಮಾವೇಶಗಳು ಮಾಡಬೇಕಾದ ಲೋಕಿಯವರು ಏನು ಹೇಳಿದ್ರು ಅಂತಂದ್ರೆ, ಮುಂದುವರೆದ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮಾವೇಶ ಮಾಡಿ ಅವರು ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿದರೆ ಅದು ಜಾತಿವಾದ ಆಗ್ತದೆ. ಹಿಂದುಳಿದ ಜಾತಿಗಳು ಜಾತಿ ಸಮಾವೇಶಗಳನ್ನು ಮಾಡಿದರೆ ಅವರ ಹಕ್ಕುಗಳನ್ನ ಅವ್ರಿಗೆ ಶೋಷಣೆ ಮಾಡಿಕೊಟ್ಟಿರ್ತಕ್ಕಂಥ ಜನ, ಹಕ್ಕುಗಳಿಂದ ವಂಚಿತರಾಗಿರ್ತಕ್ಕಂಥದ್ದು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು, ಅವರ ಅವಕಾಶಗಳಿಗೋಸ್ಕರ ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತಿವಾದ ಅಲ್ಲ ಅಂತ ಲೋಕಿಯ ಬಹಳ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಶೋಷಿತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜಾತಿ ಬಡವರಿಗೆ ಮೊದಲು ಶಿಕ್ಷಣ, ಸಂಘಟನೆ, ಹೋರಾಟ. ಮೂರು ಪತ್ರದ ಹೇಳಿರೋದು ಏನೇನು ಹೇಳಿ? ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡ್ಕೋಬೇಕು, ಸಂಘಟನೆ ಆಗಬೇಕು, ಆಮೇಲೆ ಹೋರಾಟ. ನೀವು ಮಾಡಿದ್ರು ನಿಮ್ಗೆ ಏನು ಸಿಗಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 165 ಯಾರಾದರೂ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಂತವರು ಇದ್ರೆ ಅದು ಸಿದ್ದರಾಮಯ್ಯ. ಈ ಸಲ 5 ಗ್ಯಾರಂಟಿಗಳು ಕೊಟ್ಟಿದ್ದು, 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದು ನಾನು. ಈಗ ಎಲ್ಲ ಇಲ್ಲಿ ಯಾರ್ಯಾರು ಇದ್ದೀವಿ ಅವರೆಲ್ಲ ಫ್ರೀಯಾಗಿ ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಓಡಾಡಲ್ವ? ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಮನೆಯ ಯಜಮಾನಿಗೆ 1,22,00,000 ಕುಟುಂಬಗಳಿಗೆ 2,000 ರೂಪಾಯಿ ಪ್ರತಿ ಮನೆ ಯಜಮಾನಿಗೆ. ಯಾಕೆ ಮಾಡಿದೆ ಅಂತಂದ್ರೆ, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಅವರು ಸಾಮಾಜಿಕವಾಗಿ ಸ್ವಾವಲಂಬನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆ ಆದರೆ ಅದಕ್ಕೆ ಸಾವಿತ್ರಿ ಫುಲೆ
ಸಾವಿತ್ರಿ ಈಗ ಪುರುಷರಿಗೆ ವಿದ್ಯಾವಂತರು ಮಾಡಿದ್ರೆ ಅವ್ರಿಗೆ ಇಡೀ ವಿದ್ಯೆಯನ್ನು ಮಾಡಲಾಗ, ಒಬ್ಬ ಮಹಿಳೆ ಮಾಡಿದ್ರೆ ಇಡೀ ಸಂಸ್ಥಾನಕ್ಕೆ ಮಾಡಲಾಗ. ಸಾವಿತ್ರಿ ಪುಲೆ ಅದಕ್ಕಿಂತ ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ಕೂಡ ವಿದ್ಯೆಯಿಂದ ವಂಚಿತರಾಗಬಾರದು, ಹಿಂದುಳಿದವರು ವಿದ್ಯೆಯಿಂದ ವಂಚಿತರಾಗಬಾರದು, ದಲಿತರು ವಿದ್ಯೆಯಿಂದ ವಂಚಿತರಾಗಬಾರದು. ಇವೆಲ್ಲ ಹೇಳ್ತಾ ನಾನು ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವರು ಅಲ್ವಾ? ಅದಕ್ಕೆ ನನ್ನ ಬಹಳ ಜನ ಸಹಿಸಿದಲ್ಲ. ನೀವು ನಮ್ಗೆ ಏನಾಗಿದೆ ಅಂತಂದ್ರೆ ಈ ಗುಲಾಮಗಿರಿ ಮನಸ್ಥಿತಿ ಇದೆಯಲ್ಲ. ಈಗ ಮೇಲ್ಜಾತಿಯವರು ಬಂದರೆ, ಶ್ರೀಮಂತರು ಬಂದರೆ ಏನ್ ಮಾಡ್ತೀವಿ? ನಮಸ್ಕಾರ ಸರ್, ಚೆನ್ನಾಗಿದ್ದೀರ ನಮಗೆ. ಅದೇ ಒಬ್ಬ ಕೆಳಜಾತಿಯವರು ಶ್ರೀಮಂತ ಆಗಿದ್ರು ಕೂಡ ಅವ್ರು ಬಂದ್ರೆ ಏನಿರ್ತೀವಿ, ಏನಪ್ಪಾ ಏನೆಯ ಸಿಂಪಲ್ ಅಲ್ಲ ಮಾತಾಡ್ತೀವಿ. ಅವರು ಬಡವರಾದರೂ ಕೂಡ ಮೇಲ್ಜಾತಿಯವರು ಅವ್ರನ್ನ ಬಹುವಚನದಲ್ಲಿ ಮಾತಾಡ್ತೀವಿ. ಇದೇ ನಮ್ಮಲ್ಲಿರ್ತಕ್ಕಂಥ ಕೀಳಿಮೆ, ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮಗಿರಿ ಸಂಕೇತ. ಈ ಗುಲಾಮಗಿರಿ ಸಂಕೇತ ಕಿತ್ತಾಗಬೇಕಾದ್ರೆ ನಾವು ಪಾಲ್ಗೊಳ್ಳಬೇಕು. ಮಾಡಬೇಕಲ್ಲ, ಮತ್ತೆ ಇದೆಲ್ಲ ಚರ್ಚೆ ಮಾಡಬೇಕು. ನೀವು ಇಂಥ ಸಮಾವೇಶದ ಸಂಘಟನೆಗಳು ಮಾಡಬೇಕಲ್ಲ, ಚರ್ಚೆ ಮಾಡಬೇಕು. ಚರ್ಚೆ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೆಲಸವನ್ನು ಮಾಡಬೇಕು. ಇಷ್ಟು ಹೇಳಿ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರ್ತದೆ, ಈಗಲೂ ಇರ್ತದೆ, ಮುಂಚೆನೂ ಇರ್ತದೆ. ನಾನು ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೇನೆ. ಅದರಿಂದ ಇಂಥ ಸಮಾವೇಶ ಮಾಡಬೇಕಾಗಿರ್ತಕ್ಕಂಥ ಸ್ವಾಗತಾರ್ಹ ವಿಚಾರಗಳನ್ನ ಹೇಳಿ ಇವತ್ತು ಹೇಗೆ ಇಡೋಣ. ಈಗ ವಿದ್ಯಾನಿಧಿಗಳಲ್ಲಿ ಯಾಕೆ ಬರಲ್ಲ? ವಿದ್ಯಾನಿಧಿ ಎಲ್ರಿಗೂ ಬೇರೆ ತರ ಮಾಡ್ಕೊಳ್ಳೋಣ. ಈಗ ನಮ್ಮ ಸರ್ಕಾರ ನೀವು ಏನೇನು ಬೇಡಿಕೆಗಳು ಇಟ್ಟಿದ್ದೀರಿ, ಈಗ ಮುಂದಿನ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಉಚಿತವಾಗಿ ನನಗೆ ಒಂದು ಮನವಿ ಕೊಡಿ, ಏನೇನು ಮಾಡ್ಕೊಳಕ್ಕಾಗ್ತದೆ ಆದ್ಯತೆ ಮುಖ್ಯಮಂತ್ರಿಯಾಗಿರೋರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜಾತಿ ಬಡವರಿಗೆ, ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು ಅವರೆಲ್ಲರೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನಿಮ್ಮ ಸಮಾವೇಶವನ್ನು ಮೊಗವೀರ ಸಂಘ ಬೆಂಗಳೂರು ಇದನ್ನು ಉದ್ಘಾಟನೆ ಮಾಡಿ ನನಗೆ ಅವಕಾಶಕ್ಕೆ ಇವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.